ವನವಾಸಿ ದೇಶಂ ಅಂತ ಪಂಪ ಹೇಳಿದ್ರೆ, ನಾನೊಬ್ಬ ಕವಿ, ಬಿಸಿಲ ನಾಡಿನ ಕವಿ, ಕಲಬುರಗಿಯ ಕವಿ. ಅದರೊಳಗೆ ನೊಪತುಂಗನ ನಾಡು, ರಾಷ್ಟ್ರಕೂಟದ ನಾಡು, ಮಾಂಗೇಕೇಟದ ನಾಡು, ಶ್ರೀ ವಿಜಯದ ನಾಡು, ಕವಿರಾಜ ಮಾರ್ಗದ ನಾಡು ಯಾವುದು? ಸೇಡಂ ತಾಲೂಕು, ಕಲಬುರಗಿ. ಈ ಕಲಬುರಗಿಯಲ್ಲಿ ಹುಟ್ಟಿದವಲ್ಲ, ಸೇಡಂ ತಾಲೂಕಿನಲ್ಲಿ ಹುಟ್ಟಿದವಲ್ಲ. ನಾನು ಯಾಕೆ ಶ್ರೀ ವಿಜಯನಂಗ ಕಾವ್ಯ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೀವೆಲ್ಲ ಕಾವ್ಯ ಬರಿಬಹುದಲ್ಲ, ಕವನ ಬರಿಬಹುದು. ಅಪ್ಪ ಅಮ್ಮ, ಶಾಲೆ, ಶಿಕ್ಷಕರು, ಅಕ್ಕನ ಬಗ್ಗೆ, ಅಣ್ಣನ ಬಗ್ಗೆ, ತಮ್ಮನ ಬಗ್ಗೆ, ನದಿಗಳ ಬಗ್ಗೆ, ಗುಡಿಗಳ ಬಗ್ಗೆ, ಮಠಗಳ ಬಗ್ಗೆ ನೀವು ಕಾವ್ಯ, ಗುಬ್ಬಿ, ಕಾಗೆ, ಹೀಗೆ ಎಲ್ಲರ ಬಗ್ಗೆ ನೀವು ಕವನವನ್ನ ಬರೀಬಹುದು, ಹಾಡಬಹುದು. ಇಲ್ಲಿ ಕವನವನ್ನ ಬರೀತಾರೆ ಸರ್ ಅವರು, ಒಳ್ಳೆಯ ಕವಿಗಳಿದ್ದಾರೆ. ಈ ಶಾಲೆಯಲ್ಲಿ ಬಾಬು ಶೆಟ್ಟಿ ಅವರು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಕೆಲವೊಂದು ವರ್ಷದ ಹಿಂದೆ. ಏನ್ ಕಾರ್ಯಕ್ರಮ ಅದು? ಸಾಹಿತ್ಯ ಸಮ್ಮೇಳನ ಆದಂಗೆ ಆಯ್ತು. ಬಾಬು ಶೆಟ್ಟಿ ಅವರು ಪಾಲು ಪೂಜೆ ಮಕ್ಕಳಿಗೆ ಎಂತ ಅದ್ಭುತ ಕಾರ್ಯಕ್ರಮ. ಬಹುಶಃ ನನಗೆ ಎರಡು ಕಣ್ಣು ಸಾಲಿಲ್ಲ. ಎಲ್ಲಿ ಯಾವ ಜಿಲ್ಲೆಯೊಳಗೆ ಎಲ್ಲ ಕಡೆ ಹೋಗ್ತೀನಿ, ಅಂತ ಗುರುವಂತನ ಕಾರ್ಯಕ್ರಮ ಅದಲ್ಲ ಇದು, ಎಲ್ಲಿ ಆಗುತ್ತಿಲ್ಲ. ಅವರ ಶ್ರಮ, ಬಹಳ ಶ್ರಮ ಪಡ್ತಾರಲ್ಲ ಎಲ್ಲ ಶಿಕ್ಷಕ ಬಳಗ, ಎಲ್ಲರೂ ಶಿಕ್ಷಕ ಬಳಗ ಬಹಳ ಶ್ರಮ. ಅವರೆಲ್ಲರನ್ನ ಕ್ರೋಢೀಕರಣ ಮಾಡಿ ಗ್ರಾಮದ ಮುಖಂಡರು ಚಿರಂಜೀವಿ ರೆಡ್ಡಿ ಸೇರ್ಕೊಂಡು ಇವರು ಸಹಿತ ಎಲ್ಲರೂ ಸಹಿತ ಸೇರಿ ಒಂದು ಒಳ್ಳೆಯ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ರೀತಿಯಾದಂತ ಮುಕ್ತವಾದಂತಹ ಕಲಿಕೆ ವಾತಾವರಣ ಮಾಡಿದರೆ ನಿಮಗೆ ಕೋಟಿ ಕೋಟಿ ನಮನಗಳು. ನಮ್ಮ ಅಜಿಂ ಪ್ರೇಮಿ ಅವರು, ಇವರು ಯಾರು ಬೇರೆ ಅಲ್ಲ, ಬೀರ್ನಳ್ಳಿದವರು, ನಮ್ಮೂರಿನವರು. ಹೀಗಾಗಿ ನಮ್ಮೂರಿನ ಹುಡುಗ ನಮ್ಮಲ್ಲೇ ಕಲ್ತು, ನಾ ಏನ್ ಕಲಿಸಿ ಬೀರ್ನಳ್ಳಿ ಒಳಗೆ ಕಲಿಸಿ ನಾನು ಅಲ್ಲಿ ಟೀಚರ್ ಕೆಲಸ ಮಾಡಿ ಅದೇ ಶಾಲೆ ಒಳಗೆ ನಾನು ಬರೋದಕ್ಕಿಂತ ಮುಂಚೆ ಅಥವಾ ಆಮೇಲೆ ಇವರು ಕಲ್ತು ಇವತ್ತು ಈ ಮಟ್ಟಕ್ಕೆ ಬಂದಾರಂದ್ರೆ ನನಗ ಬಹಳ ಖುಷಿ. ಇವತ್ತು ವೇದಿಕೆ ಹಂಚಿಕೊಂಡಿದ್ದು ಬಹಳ ಖುಷಿ. ಅಜಿಂ ಪ್ರೇಮಿ ಫೌಂಡೇಶನ್ ನಿಮ್ಮ ವೈಯಕ್ತಿಕ ನಮಗೆ ಸಹಕಾರ ಇದೆ, ನಮ್ಮ ಶಾಲೆಗಳಿಗೆ ಸಹಕಾರ ಇದೆ, ನಮ್ಮ ಟೀಚರ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಒಂದು ಗಂಟೆದಿಂದ ಹಿಂದೆ ಬಂದು ಈ ರೀತಿಯಾದಂತ ಬೆಳಕನ್ನು ಕೊಡುವಂತ ಕೆಲಸ ನೀವು ಮಾಡಿದ್ರಿ. ನಾಳೆ ನಾಡ್ದು ಇದು ಮಂಗಳವಾರ ಶಾಲೆ, ನನ್ನ ಹೈಟೆಕ್ ಶಾಲೆ ಮಾಡಿದ 3.5 ಕೋಟಿ ಬಿಲ್ಡಿಂಗ್. ನೀವು ಮೊದಲಿನ ಚಿತ್ರಣ ಇಲ್ಲ ನಮ್ಮ ಶಾಲೆ, ನಾವೆಲ್ಲಿ ಹೋದ್ರೂ ಒಂದು ಕ್ರಾಂತಿಕಾರಕ ಬದಲಾವಣೆ. 3.5 ಕೋಟಿ ಬಿಲ್ಡಿಂಗ್ ಮಾಡಿದ ಗೋಡ, ನೀವು ಬರ್ರಿ ಅವತ್ತು ಮಂಗಳವಾರ ದಿವಸ ಅಲ್ಲಿ ಸಂಭ್ರಮ ಇರ್ತದ. ಈ ನೀವ್ ನಿಮ್ಮದು ಮಾದರಿ ನನ್ನ ಶಾಲೆಗೆ ಕೊಂಡು ಹೋಗ್ತೀನಿ. ಇಲ್ಲಿ ಯಾವ್ಯಾವ ಒಳ್ಳೆ ಅಂಶಗಳನ್ನು ನನ್ನ ಶಾಲೆಗೆ ನನ್ನ ಟೀಚರ್ಸ್ ಕೇಳ್ತೀನಿ, ಒಳ್ಳೆ ಅಂಶಗಳು. ಅದಕ್ಕೆ ನಾವು ಪಾಠ ನಾನು ಸಣ್ಣ ಮಗುವಿಂದ ಕಲಿತೀನಿ. ಕಲಿಯಕ್ಕೆ ಸಣ್ಣ ಮಗು ಆದ್ರೇನು, ದೊಡ್ಡವರಾದ್ರೆ ಎಲ್ಲರಿಂದ ನಾವು ಕಲಿಬೇಕು. ಎಲ್ಲರೊಳಗೆ ಒಂದು ಕಲಿತು ಸರ್ವಜ್ಞಾನ ಹಾಗೆ ನಾವೆಲ್ಲ ಆಗ್ಬೇಕನ್ನುವಂತ ಮಾತನ್ನ ಹೇಳಿ ಕಳಬೇಡ.